ನಮಸ್ಕಾರ ಸ್ನೇಹಿತರೆ, ನನ್ನ ಹೊಸ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಅಂತಂದ್ರೆ ಪುನೀತ್ ಕೆರೆಹಳ್ಳಿಯವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇತ್ತೀಚೆಗೆ ನೋಡ್ತಾ ಇರ್ಬೋದು ನೀವು ಕೂಡ. ಇದೇನು ಬಾಂಗ್ಲಾದವ್ರು ಇಲ್ಲಿ ಬಂದಿದಾರ, ಬೆಂಗಳೂರು ಸೈಡ್ ಆಗಿ ಎಲ್ಲ ಕಡೆಗೆ ಅವರೇ ನೆಲೆಸಿದಾರ? ಹೌದು, ಕಾನೂನಿನ ಪ್ರಕಾರ ಅದರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಹೌದು, 1946 ಫಾರಿನರ್ ಆಕ್ಟ್ಸ್ ಪ್ರಕಾರ ಅಂದ್ರೆ ವಿದೇಶಿಯರ ಕಾಯ್ದೆಯ ಪ್ರಕಾರ ಈ ಕಾಯ್ದೆಯು ಸಂವಿಧಾನದ ಅಧಿಕಾರದಿಂದ ಸಂಸತ್ತು ಮಾಡಲ್ಪಟ್ಟ ಕಾನೂನು ಅಂತ ಹೇಳ್ಬೋದು ನಾವು. ಹೌದು, ಈ ಕಾನೂನು ಪ್ರಕಾರ 1946 ಫಾರಿನರ್ ಆಕ್ಟ್ಸ್ ಪ್ರಕಾರ ಯಾವುದೇ ಒಂದು ದೇಶಕ್ಕೆ ವೀಸಾ ಇಲ್ಲದೆ ಹೋಗುವುದು, ವೀಸಾದ ಅವಧಿ ಮುಗಿದ ನಂತರವೂ ಕೂಡ ಅಲ್ಲೇ ಉಳಿಯುವುದು ಅಥವಾ ಯಾವುದೇ ನಮ್ಮ ದೇಶದಲ್ಲಿ ಅಕ್ರಮವಾಗಿ ನೆಲೆಸುವುದು ತಪ್ಪು ಎಂದು ಈ ಕಾಯ್ದೆ ಹೇಳ್ತದೆ. ಆದರೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ತುಂಬ ಜನಸಂಖ್ಯೆಯಲ್ಲಿ ಬಾಂಗ್ಲಾದೇಶದವರು ಅಕ್ರಮವಾಗಿ ನೆಲೆಸಿದ್ದಾರೆ ಎಂದು ಮಾಹಿತಿ ಇದೆ. ಪುನೀತ್ ಕೆರೆಹಳ್ಳಿ ಅವರ ವಿಡಿಯೋದಲ್ಲಿ ಕೂಡ ಅವ್ರು ಹೇಳ್ತಾರೆ, ಹೌದು ನಾವು ಬಾಂಗ್ಲಾದೇಶದವರು, ನಮಗೆ ಯಾವುದೇ ಪ್ರೂಫ್ ಇಲ್ಲ, ಇಷ್ಟು ವರ್ಷದಿಂದ ಇಲ್ಲೇ ಇದ್ದೀವಿ ಅಂತ ಹೇಳ್ತಾರೆ. 1946 ಫಾರಿನರ್ ಆ್ಯಕ್ಟ್ಸ್ ಪ್ರಕಾರ ಅದು ತಪ್ಪು ಅಂತಂದರೆ ಇವರು ನೆಲೆಸಿರುವುದು 100ಕ್ಕೆ 100 ತಪ್ಪು. ಇದು ಪುನೀತ್ ಕೆರೆಹಳ್ಳಿಯವರು ಎತ್ತಿರುವ ವಿಚಾರ ಒಳ್ಳೆಯದೇ. ಯಾಕೆಂದರೆ ಯಾವುದೇ ಒಂದು ದೇಶದಲ್ಲಿ ಅಕ್ರಮವಾಗಿ ನೆಲೆಸುವುದು ತಪ್ಪು. ಅವರು ಯಾವುದೇ ದೇಶದವರಾಗಿರಲಿ, ಪಾಕಿಸ್ತಾನ್, ಬಾಂಗ್ಲಾ, ಅಫ್ಘಾನಿಸ್ತಾನ್ ಮತ್ತು ಅದು ನೇಪಾಳ ಮುಂತಾದ ಯಾವುದೇ ದೇಶಗಳಿರಲಿ, ಒಂದು ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವುದು ಇದು ಅಫೆನ್ಸ್, ಅದೊಂದು ದೊಡ್ಡ ಅಪರಾಧ. ಹಾಗಿದ್ದರೂ ಕೂಡ ನಾವು ಇದನ್ನು ದೇಶದ ಭದ್ರತೆ ವೈಫಲ್ಯ ಎಂದು ಕರಿಬಹುದಾ ಅಂತ ನೀವು ಕೇಳ್ತೀರಿ. ಖಂಡಿತವಾಗಿಯೂ ಕೂಡ ಯಾವುದೋ ಒಂದು ರೀತಿಯಾಗಿ ಇದು ದೇಶದ ಭದ್ರತೆ ವೈಫಲ್ಯ ಎಂದು ಕರಿಬೋದು. ಹೌದು, ಇದನ್ನು ಭದ್ರತೆ ವೈಫಲ್ಯ ಎಂದು ಕರಿಬೋದು. ಅದಾದಮೇಲೆ ಅವರು ಅಕ್ರಮವಾಗಿ ನೆಲೆಸಿದ್ದಾರೆ ಎಂದು ಕೂಡ ಗೊತ್ತಾದ ಮೇಲೆಯೂ ಕೂಡ ಸರ್ಕಾರ ಅದರ ಮೇಲೆ ಕ್ರಮ ತೆಗೆದುಕೊಳ್ಳದೆ ಹೋದರೆ ಇದು ಆಡಳಿತ ವೈಫಲ್ಯ ಎಂದು ಕರಿಬೋದು ನಾವು. ನಾನು ಪುನೀತ್ ಕೆರೆಹಳ್ಳಿಯವರ ಹಿಂದಿನ ವಿಚಾರದಲ್ಲೆಲ್ಲ ನಾನು ವಿಚಾರಗಳ ಬಗ್ಗೆ ಅದರೆಲ್ಲ ಮಾತಾಡಕ್ಕೆ ಹೋಗಲ್ಲ. ಬಟ್ ಈ ವಿಚಾರದಲ್ಲಿ ಅವರು ಎತ್ತಿರುವ ಧ್ವನಿ ಸರಿಯಾಗಿದೆ. ಇದರ ಪರ ಎಲ್ಲ ಜನಸಾಮಾನ್ಯರು ನಿಲ್ಲಬೇಕು.